ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಗೋಣ ಬನ್ನಿ ಗಾಯ್ಸ್. ಹಾಗಲಕಾಯಿ ಕೊಚ್ಚು ಎಡ್ಬಿಡಂಗಿ ಇವಾಗ ಅವ್ರ ಅಪ್ಪಂಗೆ ಕಾಲ್ ಮಾಡ್ಬಿಟ್ಟು ಮಸಾಲೆ ಪುರಿ ತಗೋಬಾ ಅಂತ ಹೇಳ್ಬಿಟ್ಲು ಗೈಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಒಂದು 7 ಕಾಲಾಗಿರ್ಬೋದು ಅಷ್ಟೇ. ಸೊ ಇವತ್ತಿಂದ ಭವಿಷ್ಯ ಕಾಲೇಜ್ಗೆ ಹೋಗೋದ್ರಿಂದ ಬೆಳಗ್ಗೆ ಎದ್ದೇಳಬೇಕು, ಬೆಳಗ್ಗೆ ಟಿಫನ್ ಮಾಡಬೇಕು. ಸೊ ಇವಾಗ ಕಾಲೇಜ್ಗೆ ಅವ್ಳಿಗೆ ಹೋಗೋದಕ್ಕೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ದಾಲ್ ಆ್ಯಂಡ್ ಚಪಾತಿ ಮಾಡ್ತಾ ಇದ್ದೀನಿ. ಮತ್ತು ಒಂದು ಕುಕಿಂಗ್ ಬ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ನ. ಚಪಾತಿ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತು. ದಾಲ್ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಸಾಸಿವೆ ಸ್ವಲ್ಪ ಕುಟ್ಟಿದ್ದೀನಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಅದಾದಮೇಲೆ ಟೊಮ್ಯಾಟೊ. ಒಂಚೂರು ಆಯಿಲ್ ಹಾಕ್ಕೊಂಬಿಡೋಣ. ಇವಾಗ ಆಯಿಲ್ಗೆ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಲ್ಲ ಅಷ್ಟು ಹಾಕ್ಕೊತೀನಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಡ್ತೀನಿ. ಟೊಮ್ಯಾಟೊ ಚೂರು ಅರಿಶಿನ ಹಾಕ್ಕೊಳ್ಳಿ. ಓಕೆ, ಇದು ಆಲ್ಮೋಸ್ಟ್ ಬೆಂದಿದೆ ಗೈಸ್. ಇವಾಗ ಇದಕ್ಕೆ ಬೇಯಿಸಿರೋ ಅಂಥ ಹೆಸರು ಬೇಳೆ ಹಾಕಬೇಕು. ನಾನು ಮುಂಚೆನೇ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೆ. ಇವಾಗ ಹೆಸರು ಬೇಳೆನ ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು. ಓಕೆ, ಹಾಕಾಗಿದೆ. ಇದು ಒಂದು ಸರಿ ಕುದಿ ಬಂದುಬಿಡಲಿ. ಇನ್ ಕೇಸ್ ಇನ್ನು ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಅಥವಾ ಸಾಲ್ಟ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಒಂಚೂರು ಎಕ್ಸ್ಟ್ರಾ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ನಾನು ಚಪಾತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ. ಡನ್ ಗೈಸ್. ಈಗ ನಾನು ಚಪಾತಿ ನಾವು ನಾರ್ಮಲಾಗಿ ಆ್ಯಸ್ ಯೂಶ್ವಲ್ ಮಾಡ್ಕೋತೀವಲ್ಲ, ಹಾಗೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ದಾಲ್ ಜೊತೆ ಈ ಫ್ರೈಡ್ ಗ್ರೀನ್ ಚಿಲ್ಲೀಸ್ನ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಐ ವಿಲ್ ಶೋ ಯು ಹೌ ಟು ಮೇಕ್ ಇಟ್. ಚೂರು ಆಯಿಲ್ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳೋ ಥರ. 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿನ ಮಧ್ಯದಲ್ಲಿ ಒಂಚೂರು ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ಸ್ಲಿಟ್ ಹಾಕ್ಕೊಂಡಿದ್ದೀನಿ. ಸೊ ದಟ್ ಫ್ರೈ ಆಗಬೇಕಾದ್ರೆ ಎಣ್ಣೆ ಎಲ್ಲ ಒಳಗೆ ಹೋಗ್ಬಿಟ್ಟು ನೀಟಾಗಿ ಫ್ರೈ ಆಗಲಿ ಅಂತ ಹಾಕ್ಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಓಕೆ ಗೈಸ್, ಇವಾಗ ಅದು ಚಿಲ್ಲಿ ಆಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು ಗೈಸ್. ತೆಗೆದ್ಬಿಡೋಣ. ಈಗ ಗ್ರೀನ್ ಚಿಲ್ಲಿ ಹಿಂಗಾಗಿದೆಯಲ್ಲ ಗೈಸ್, ಇದ್ರ ಮೇಲೆ ಸಾಲ್ಟ್ ಉದುರಿಸ್ಕೋಬೇಕು. ಇಷ್ಟೇ ಗೈಸ್. ಈ ಥರನೇ ಚಿಲ್ಲಿನ ನಿಮಗೆ ವಡಾಪಾವ್ ಜೊತೆ ಎಲ್ಲ ಚಿಲ್ಲಿ ಮಾಡಿಕೊಡ್ತಾರಲ್ಲ ಸೈಡಲ್ಲಿ ಇಟ್ಬಿಟ್ಟು, ಅದು ಇದೇ ಥರನೇ ಮಾಡಿ ಕೊಡೋದು. ನೀವು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮಾಡ್ಕೊಳ್ಳಿ ಗೈಸ್. ಕಾಲೇಜಿಗೆ ನಾನೇ ಡ್ರಾಪ್ ಮಾಡೋದ್ರಿಂದ ಸೊ ಇವತ್ತು ಮೊದಲನೇ ದಿವಸ ಅಲ್ದು. ಸ್ವಲ್ಪ ದಿವಸ ನಾನೇ ಡ್ರಾಪ್ ಮಾಡ್ತೀನಿ. ಅದಾದ್ಮೇಲೆ ಭವಿಷ್ಯನೇ ಹೋಗ್ತಾಳೆ. ಸೊ ನಾನು ರೆಡಿ ಆಗಬೇಕು. ಅದರಿಂದ ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿಬಿಡ್ತೀನಿ. ನೋಡಿದ್ದೀನಿ ಟಿಫನ್ ಬಾಕ್ಸ್ಗೆ ಏನೇನು ಇರ್ತಿದ್ದೀನಿ ಅಂತ ತೋರಿಸ್ತೀನಿ. ಅವಳಿಗೆ 2 ಚಪಾತಿ ಆ್ಯಂಡ್ ದಾಲ್ ಹಾಕಿದ್ದೀನಿ ಆಲ್ರೆಡಿ. ಆ್ಯಂಡ್ ಅದ್ರ ಜೊತೆಗೆ ಅವಳ ಫೇವ್ರೆಟ್ ಮೆಣಸಿನ್ಕಾಯಿ. ದಾಲ್ ಚಪಾತಿ ಜೊತೆ ಆನಿಯನ್ ಚೆನ್ನಾಗಿರುತ್ತೆ ವಿತ್ ಲೆಮನ್. ಇಷ್ಟಿರ್ತಾ ಇದ್ದೀನಿ ಗೈಸ್. ಜಾಸ್ತಿ ಏನು ಪ್ಯಾಕ್ ಮಾಡ್ತಾ ಇಲ್ಲ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇವತ್ತು ನೋಡಲಿ ಎಷ್ಟು ಲಂಚ್ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನೆನ್ನೆ ಹೆಸರು ಕಾಳು ನೆನೆ ಇಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮರ್ತೋಯ್ತು. ನಾಳೆಯಿಂದ ಮರೀದಿರ ರೆಡಿ ಮಾಡಿ ಇಡ್ತೀನಿ ಅದನ್ನು ನಾನು. ಗೈಸ್, ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿದೆ. ಹೋಗೋಣ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮಪ್ಪ ಗಾಡಿ ಎಷ್ಟು ಚೆನ್ನಾಗಿ ಇದು ನಾನು ಇವಾಗ ಕೂರ್ತೀನಿ, ಆದರೆ ಒದ್ದೆ ಆಗೋಗಿದೆ ಸ್ವಲ್ಪ. ಇದು ನೋಡಿ ಗಾಯ್ಸ್, ವಾವ್, ಫುಲ್ ಚಿನ್ನ ಮಿನ್ನ ಅಂತಿದೆ ಗಾಯ್ಸ್, ಮಜಾ. ನೋಡಿ ನಮ್ಮ ಕಾಲೇಜ್ ಬಂತು. ನಮ್ಮಮ್ಮ ನನ್ನ ಒಳಗಡೆ ಬಿಟ್ಬಿಟ್ಟು ಮತ್ತೆ ಆಚೆ ಹೋಗ್ತಾರೆ ಗಾಯ್ಸ್. ಬ್ಯಾಕ್ ಡೋರಿಂದ ಹೋಗ್ತಾ ಇರೋದು ಗಾಯ್ಸ್ ನಾವು ಒಳಗಡೆ, ಯಾಕಂದರೆ ನಮ್ಮ ಮನೆಗೆ ಅದು ತುಂಬ ಹತ್ತಿರ. ಅದಕ್ಕೆ
ಐ ಡಿಡ್ ನಾಟ್ ಥಿಂಕ್ ಹಿ ವುಡ್ ಲೀವ್ ಅಸ್ ಇನ್ಸೈಡ್, ಬಟ್ ಓಕೆ. ಅಂದರೆ ಒಂದು ಮಾತು ಹೇಳ್ಬೇಕಾಗುತ್ತೆ, ಪೇರೆಂಟು ಬಿಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಬಿಟ್ಬಿಟ್ರು ಒಳ್ಳೆ ಅಂಕಲ್. ವಾಹ್, ಇಲ್ಲೇ ಬಿಟ್ಬಿಡಮ್ಮ. ನಾನು ಓಕೆ, ಮುಖ ತೋರ್ಸ ನಿಮಿಷ, ಒಂದು ನಿಮಿಷ ಗಾಡಿ ಆಫ್ ಮಾಡು. ನಾನು ಆನಲ್ಲೇ ಇಟ್ಟಿದ್ದೀನಿ, ಗಾಡಿ ಆಫ್ ಮಾಡು. ಓಕೆ ಬಾಯ್, ಆಲ್ ದ ಬೆಸ್ಟ್. ಚೆನ್ನಾಗೆ ಗಮನ ಇಟ್ಟಿರೋ, ವೈಸಾಗಿ ಥಿಂಕ್ ಮಾಡು, ಮತ್ತು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡು. ಬಾಯ್ ಬಾಯ್, ಆಲ್ ದ ಬೆಸ್ಟ್. ಈಗ ತಾನೇ ಬಿಟ್ಬಿಟ್ಟು ಬಂದೆ ಭವಿಷ್ಯನ. ನಂದು ವೆಯ್ಟು ಭವಿಷ್ಯಂದು ಪ್ರೀವಿಯಸ್ ಸೆಕೆಂಡ್ PU ಮುಗಿದಾಗ ಇಟ್ ವಾಸ್ 49 kg. ಇವಾಗ ನಾವು ತುಂಬ ಪ್ರೋಗ್ರೆಸ್ ಮಾಡಿಬಿಟ್ಟು 54 kg ಆಗೋಗ್ಬಿಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ 5 kgs ಜಾಸ್ತಿ ಆಗಿದ್ದೀನಿ. ಸೊ ಇನ್ಮೇಲೆ ಡಯಟ್ ಶುರು ಮಾಡಬೇಕು. ರಜಾ ಇತ್ತಲ್ಲ, ಅವಳು ಏನೇನು ತಿಂತಿದ್ಲೋ ಅದನ್ನು ನಾನು ತಿಂದ್ಕೊಂಡು ದಪ್ಪ ಆಗೋಗ್ಬಿಟ್ಟಿದ್ದೀನಿ, ವೆಯ್ಟ್ ಗೇನ್ ಆಗಿದೆ. ಸೊ ಇವತ್ತಿಂದ ನಾನು ನೀಟಾಗಿ ಹೆಲ್ದಿಯಾಗಿರೋ ಅಂಥ ಫುಡ್ಡೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು, ಆ ಥರದ್ದು ಫುಡ್ಡನ್ನ ರೆಡಿ ಮಾಡಿಕೊಂಡು ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ವಾಟ್ ಎವರ್ ಫುಡ್ ನಾನು ತಿಂತೀನಿ ಅದನ್ನು ನಿಮಗೆ ತೋರಿಸಿದ್ರೆ ಮೇ ಬಿ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ದಟ್ಸ್ ವೈ ಇವತ್ತಿಂದ ನಾನು ಏನೇನು ತಿಂತೀನಿ ಅಥವಾ ಕುಡಿತೀನಿ ಅದನ್ನು ಐ ವಿಲ್ ಟೆಲ್ ಯು ಆರ್ ಶೋ ಯು. ಇನ್ ಕೇಸ್ ಅದೊಂದು ಹೊಸದು ಏನೋ ಮಾಡ್ಕೋತಾ ಇದ್ದೀನಿ ಅಂದರೆ ಐ ಶೋ ಯು ಹೌ ಟು ಮೇಕ್ ಇಟ್. ಇವಾಗ ನೋಡೋಣ ದಿನ ಹೆಂಗೆ ಹೋಗುತ್ತೆ ಅಂತ. ಭವಿಷ್ಯ ಮನೇಲಿ ಇರೋದಿಲ್ಲ, ಸೊ ಸಿಕ್ಕಾಪಟ್ಟೆ ನನಗೆ ಅವಳದು ಸ್ಪೇಸ್ ಖಾಲಿ ಇರೋದ್ರಿಂದ ಬೋರ್ ಆಗುತ್ತೆ, ಮತ್ತು ಮಿಸ್ ಸಹ ಮಾಡ್ಕೋತೀನಿ. ಬಟ್ 4 ಗಂಟೆಗೆ ಅವಳದು ಕಾಲೇಜ್ ಬಿಟ್ಬಿಡುತ್ತೆ, ಬೇಗ ವಾಪಸ್ ಬಂದುಬಿಡ್ತಾಳೆ. ಸೊ ಬಂದಾದ್ಮೇಲೆ ಏನೇನಾಯಿತು ಅಂತ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಬೆಳಗ್ಗೆಯಿಂದ ನಾನು ಏನು ಕುಡ್ದಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಮಾರ್ನಿಂಗು ನೀರು ಕುಡಿದೆ. ನೀರು ಜೊತೆ ಅದು ಜೀರಿಗೆ ಪೌಡರ್ ನಾನು ಮಾಡ್ಕೊಂಡಿದ್ನಲ್ಲ, ನಾರ್ಮಲಾಗೆ ನಾನು ಅದನ್ನು ತೊಗೋತೀನಿ. ಅದಾದಮೇಲೆ ಒಂದು ಕಪ್ ಆಫ್ ಕಾಫಿ ಕುಡ್ದಿದ್ದೀನಿ. ಇವಾಗ ರಾಗಿ ಗಂಜಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡೋಣ, ಕುಡಿತೀನಿ ರಾಗಿ ಗಂಜಿ. ಹಾಯ್ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 10:15 ಮೇಲಾಗಿದೆ. ರಾಗಿ ಗಂಜಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ದಿನಾಗಲೂ ಇದು ಬೆಳಗ್ಗೆ ಕುಡ್ಕೊಂಡು ಹೋಗ್ತಾರೆ. ಸೊ ನನಗೂ ಅದು ಗಮ್ಮನ್ನತ್ತಲ್ಲ, ಅವಾಗ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೀನಿ. ಒಂದು ಫುಲ್ಲು ಬೌಲ್ ಮಾಡ್ಕೊಂಡಿದ್ದೀನಿ. ಸಿ ಗೈಸ್, ಅದೇನ ಏನು ತಿಂತೀನಿ ಅಂತ ಆಮೇಲೆ ಹೇಳ್ತೀನಿ. ಗೈಸ್, ಈಗ ಟೈಮು 3:45 ಬಂತು. ಸೊ ಬೆಳಗ್ಗೆ ಗಂಜಿ ಕುಡಿದಿದ್ದು ನಾನು, ಇನ್ನೇನು ತಿಂದಿರಲಿಲ್ಲ. ಅದಾದಮೇಲೆ ಒಂದು ಕಪ್ ಆಫ್ ಟೀ ಕುಡಿದಿದ್ದೆ. ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ. ರೈಸ್ಗೆ ಹೆಸರು ಕಾಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿಂದು ಸಾಂಬಾರು. ಆ್ಯಂಡ್ ದಿಸ್ ಇಸ್ ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ, ಮತ್ತು ಇದು ಹಾಗಲಕಾಯಿ ಕೊಚ್ಚು. ಇಷ್ಟೆಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಚೆನ್ನಾಗಿತ್ತು. ಏನೇನು ನೋಡಿದೆ? ಮಣ್ಣಲ್ಲಿ ಆಟಾಡ್ಸಿದ್ರು, ಮತ್ತೆ ಪೇಪರ್ ಏನೋ ಮಾಡಿಸಿದ್ರು, ಪೇಪರ್ ಬ್ಯಾಗ್. ಎಲ್ಲಿ ಪೇಪರ್ ಬ್ಯಾಗು? ನ್ಯೂಸ್ ಪೇಪರ್ ಅವರೇ ಇಟ್ಕೊಬಿಟ್ರು. ಅದನ್ನ ಏನೋ ರಿಸೋರ್ಸಸ್ ಕೊಡ್ಬೇಕು, ಅದು ಇದು ಅಂತ. ಮಣ್ಣಲ್ಲಿ ಏನು ಮಾಡೋದು? ಮಣ್ಣಲ್ಲಿ ಮಣ್ಣು ಹಿಂಗಿಟ್ಟು ಅದ್ರ ಮೇಲೆ ಒಂದು ಬೀಜ ಇಟ್ಟು ಅದನ್ನ ಹಿಂಗೆ ಲಡ್ಡು ಮಾಡಿಬಿಟ್ಟು ಇಡಬೇಕು. ಓಕೆ, ಅದನ್ನ ತಿರ್ಗಿ ಎಲ್ಲರೂ ಎಸಿತಾರೆ. ಅವಾಗ ಪ್ಲಾಂಟ್. ಏನು ಓದಿಸಿದ್ರ? ಏನೋ ಓದಿಸ್ಲಿಲ್ಲ. ಎಜುಕೇಶನಲ್ ಏನೋ ಮಾತಾಡ್ತಿದ್ರು. ಏನೋ ಸೈಬರ್ ಕ್ರೈಮ್ ಆದರೆ 1930ಗೆ ಫೋನ್ ಮಾಡಿ ಅಂತ ಎಲ್ಲ. ಅಷ್ಟೇನಾ? ಬೋರಾಗ್ಲಿಲ್ವ ನನ್ನ ಭೇಟಿ? ಇಲ್ಲಪ್ಪ, ಮಜಾ ಮಾಡ್ದ.
ಊಟ ಮಾಡ್ದೋ ಇಲ್ವೋ? ಅಯ್ಯೋ ಪಾಪ, ಇವಾಗ ಊಟ ಹಾಕ್ಕೊಡ್ಲಾ? ಓಕೆ, ಇವಾಗ ಟ್ಯೂಷನ್ ಎಲ್ಲ ಮಾಡಿ ಮುಗಿಸಿ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡ್ತಾ ಇದ್ದೆ. ನಾನು 3:30ಗೆ ಊಟ ಮಾಡಿದ್ದು ಗೈಸ್. ಇನ್ನು ರಾತ್ರಿ ನಾನು ಊಟ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಹೊಟ್ಟೆ ಹಶ್ವಾಗ್ತಿಲ್ಲ. ಇನ್ ಕೇಸ್ ಹೊಟ್ಟೆ ಹಶ್ವಾದ್ರೆ ನಾನು ಒಂಚೂರು ತೆಳ್ಳಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀನಿ. ಬಟ್ ಕಾಫಿ ಕುಡ್ದೆ ಈಗ ತಾನೇ ಒಂದು 3/4 ಕಪ್ಪು. ಇನ್ನು 1/4 ಕಪ್ಪು ನಮ್ಮ ಭವಿಷ್ಯನ ಜೊತೆ ಶೇರ್ ಮಾಡ್ಕೋತೀನಿ ಯಾವಾಗಲೂ. ಇವತ್ತಿನ ವ್ಲಾಗ್ನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಹಬ್ಬ ಹತ್ರ ಬರ್ತಾ ಇದೆ ಆ್ಯಂಡ್ ಇವತ್ತಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದು 9 ಡೇಸ್ 10 ಡೇಸ್ ಇದೆ ಅಷ್ಟೇ. ಆ್ಯಂಡ್ ಮಾರ್ನಿಂಗ್ ನನಗೆ ಕ್ಲೀನ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ ರಾತ್ರಿ ಹೊತ್ತೇ ನಾನು ಸ್ವಲ್ಪ ಆ್ಯಕ್ಟಿವ್ ಆಗೋದು ರಾತ್ರಿ ಹೊತ್ತು. ಸೊ ಇವತ್ತು ರಾತ್ರಿ ಎಷ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ. ನಾಳೆ ಏನೇನು ತಿಂತೀನಿ ನಾನು ಅಪ್ಡೇಟ್ ಮಾಡ್ತೀನಿ ಗೈಸ್. ಬೆಳಗ್ಗೆಯಿಂದ ನಾನು ಹೆಂಗೋ ಡಯಟ್ ಮಾಡ್ಕೊಂಡಿದ್ದೆ ಗೈಸ್. ನಮ್ಮ ಭವಿಷ್ಯನಿಂದಾನೇ ಎಲ್ಲ ಆಗೋದು. ಎಡ್ಬಿಡಂಗಿ ಇವಾಗ ಅವ್ರ ಅಪ್ಪನ ಕಾಲ್ ಮಾಡಿಬಿಟ್ಟು ಮಸಾಲೆ ಪುರಿ ತಗೋಬಾ ಅಂತ ಹೇಳಿಬಿಟ್ಲು ಗೈಸ್. ಪುರಿ ಹಿಂಗೆ ಆಗೋದು ಗೈಸ್. ಯಾವಾಗಲೂ ನಾನು ಡಯಟ್ ಮಾಡಬೇಕು ಅನ್ಕೋತೀನಿ, ಇವಳು ಅದಕ್ಕೆ ಏನಾದ್ರು ಒಂದು ಮಾಡಿರ್ತಾಳೆ. ಭವಿಷ್ಯ ತುಂಬ ಬ್ಯುಸಿಯಾಗಿ ಹೋಗಿದ್ದಾಳೆ, ಇನ್ಮೇಲೆ ಅಷ್ಟೊಂದು ಸಿಗೋದಿಲ್ಲ ಗೈಸ್. ಅವಳು ಬಂದಳು, ಮನೆಗೆ ಬಂದುಬಿಟ್ಟು ಅವಳು ಪಾಡ್ಗಳು ಹೋಗಿ ಕುತ್ಕೊಂಡ್ಬಿಟ್ಲು. ಮೊಬೈಲ್ ನೋಡಿಕೊಂಡು ಮಾತಾಡ್ಸೋಣ ಕುತ್ಕೊಂಡು ಅದು ಮಾಡೋಣ ಇದು ಮಾಡೋಣ, ಏನಿಲ್ಲ ಅವಳಿಗೆ. ಸುಸ್ತಾಗೋಗಿತ್ತು ಗೈಸ್. ಮಣ್ಣಲ್ಲಿ ಫುಲ್ಲು ಇಡೀ ದಿನ ನಮ್ಮ ಹತ್ರ ಮಣ್ಣದು ಹಿಂಗೆ ಹಿಂಗೆ ಸುಸ್ತಾಗೋಗಿತ್ತು. ನಾನು ಅದೇ ಹೇಳಿದ್ದು, ಮನೆಗೆ ಬಂದಾದ್ಮೇಲೆ ನಾನೇನು ಮನೆ ಕೆಲಸ ಮಾಡು ಅಂತ ಹೇಳ್ತೀನ, ಬರೀ ಮಾತಾಡೋದಕ್ಕೆ ನಿಂಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ಅವಳ ಫ್ರೆಂಡ್ಸ್, ಹೊಸ ಫ್ರೆಂಡ್ಸ್ ಜೊತೆ. ಅದಕ್ಕೇನೆ ಅವಳನ್ನ ನಾನು ಇಗ್ನೋರ್ ಮಾಡಿದ್ಲು ಫುಲ್ಲು. ಇಗ್ನೋರ್ ಏನ್ ಮಾಡಿಲ್ಲ, ಮಾಡಿದ್ಲು. ಇಗ್ನೋರ್ ಮಾಡಿಲ್ಲ ಗೈಸ್. ಸಾರಿ ಕೇಳ್ದೆ, ಆದ್ರೆ ಮಾಡಿದ್ದಿದ್ರು ಮಾಡಿದ್ಲು ಗೈಸ್. ಸಾರಿ ಕೇಳ್ದೆ ಗೈಸ್. ನೋಡಿ ಜುಟ್ಟು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ ಅವಳು. ಸಾರಿ ಕೇಳ್ದೆ. ಓಕೆ ಸರಿ ಆಯಿತು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ನೆಕ್ಸ್ಟ್ ವ್ಲಾಗ್ ಬೇಗ ಪೋಸ್ಟ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್ ಗೈಸ್, ಟಾಟಾ.